ನಮಸ್ತೆ ವೀಕ್ಷಕರೇ, ನಾನಿವಾಗ ಮೆಂತ್ಯ ಪಲ್ಯ ಮಾಡಕತ್ತೀನಿ. ಬ್ಯಾಳಿ ನೆನೆಸಿಟ್ಟಿದ್ದು ಬ್ಯಾಳಿ ಹಾಕಿ ನೆನೆಸಿಟ್ಟು ಬ್ಯಾಳಿ ಹಾಕಿ ಮೆಂತ್ಯ ಪಲ್ಯ ಮಾಡೋದು. ಈ ಮೆಂತ್ಯ ಪಲ್ಯನ ನಾನು ಚಲೋತ್ನಾಗಿ ಸೋಸ್ಕೊಂಡು ಹೆಚ್ಚಿಕೊಂಡು ತೊಳೆದಿಟ್ಕೊಂಡೀನಿ. ಯಾಕಂದರೆ ಇದ್ರ ನೀರು ಎಲ್ಲ ಬಸ್ತು ಹೋಗಲಿ ಅಂತಂದು ಇದನ್ನು ನಾನೇನು ಮಾಡೀನಿ, ತೊಳೆದಿಟ್ಕೊಂಡೀನಿ. ಇವಾಗ ನಾನು ಬಾಳ್ಗಿ ಇಟ್ಕೊಂಡೀನಿ. ಇಲ್ಲ ಅದಕ್ಕೆ ಬೇಕಾದಂಥ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ನಾನೇನು ಮಾಡೀನಿ, ರೆಡಿ ಮಾಡಿಕೊಂಡು ಇಟ್ಕೊಂಡೀನಿ. ಬಾಳ್ಗಿ ಕಾಯಕ್ಕೆ ಇಟ್ಟಿದ್ದೆ ನಾನು. ಅದಕ್ಕೆ ನಾನು ಏನು ಮಾಡ್ತೀನಿ, ಇವಾಗ ಒಂದು 3 ಚಮಚೆ ಎಣ್ಣೆನ ಹಾಕ್ತೀನಿ. ಇವಾಗ ಏನು ಮಾಡ್ತೀನಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಕಾಳನ್ನು ನಾನು ಹಾಕಿದೆ. ಸಾಸಿವೆ ಕಾಳು ಚಟ ಚಟ ಅನ್ನಕತ್ವ. ಆಮೇಲೆ ಏನು ಮಾಡ್ತೀನಿ, ಕರಿಬೇವನ್ನು ಹಾಕ್ತೀನಿ. 5 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, 5 ಮೆಣಸಿನ್ಕಾಯಿನ ಹಾಕ್ತೀನಿ. 2 ಉಳ್ಳಾಗಡ್ಡಿ, ಹಾಕ್ತೀನಿ. ಈಗ ಒಂದು ಸ್ವಲ್ಪ ಬೆಂದ ಮೇಲೆ ಒಂದು ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೀನಿ, ಒಂದು ಟೊಮೆಟೊನ್ನ ಹಾಕ್ತೀನಿ. ಇವಾಗ 1 ಸ್ಪೂನು ಉಪ್ಪನ್ನು ಹಾಕಿದೆ. ನೋಡ್ಕೊಂಡು ಉಪ್ಪು ಹಾಕ್ತೈತಿ. ಯಾಕಂದ್ರೆ ಉಪ್ಪು ಕಡಿಮೆ ಆದರೆ ಮ್ಯಾಲೆ ಹಾಕ್ಕೊಳಕ್ಕೆ ಬರ್ತೈತಿ. ಜಾಸ್ತಿ ಆಗಿಬಿಡ್ತಂದ್ರೆ ಅದನ್ನು ತೆಗಿಯಾಕೆ ಬರೋದಿಲ್ಲ. ಅದಕ್ಕೆ ಉಪ್ಪನ್ನು ನೋಡಿ ಹಾಕ್ಕೋಬೇಕು. ಅಲ್ಲ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನ ತೆಗಿತೀನಿ. ಹಾಕಿದ್ರಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ವಿ. ಇವಾಗ 1 ಗ್ಲಾಸು ತೊಗರಿ ಬೇಳೆಯನ್ನು ನಾನು ಬೇಯಿಸಿಟ್ಕೊಂಡಿದ್ದೆ, ಅದನ್ನು ನೆನೆಸಿಟ್ಕೊಂಡೀನಿ. 1 ಗ್ಲಾಸು ತೊಗರಿ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ತೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸೊಪ್ಪು ಜಲ್ದಿ ಬೆಂದು ಬಿಡ್ತೈತಿ. ಅದಕ್ಕೆ ಆಮೇಲೆ ಸೊಪ್ಪು ಹಾಕಬೇಕು. ಸೊಪ್ಪು ಬೇಯೋದು ಭಾಳ ತಗೊಂಡಿಲ್ಲ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಏನು ಮಾಡಿದ್ದೀವಿ, ಅರಿಶಿನ ಪುಡಿ ಹಾಕಿದೆ. ಒಂದು ಟೀ ಸ್ಪೂನಷ್ಟು ಮಸಾಲೆ ಪುಡಿನ ಹಾಕಿದೆ. ಈ ಥರ ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ಕೊತ್ತಂಬರಿನ ಇದ್ರಾಗ ಹಾಕ್ತೀನಿ. ಯಾಕಂದರೆ ಇದಾದ್ಮೇಲೆ ಮೇಲ್ಗಡೆ ಕೊತ್ತಂಬರಿ ಹಾಕೋದ್ರಿಂದ ಈ ತಪ್ಪಲದಲ್ಲಿ ಇದು ಅಷ್ಟೊಂದು ಸರಿ ಅನ್ಕೊಂಡಿಲ್ಲ ನಮ್ಗೆ. ಅದಕ್ಕೆ ನಾನು ಈಗ ಕೊತ್ತಂಬರಿನ ಹಾಕಿರ್ತೀನಿ. ಇವಾಗ ಏನು ಮಾಡ್ತೀನಿ, ಈ ತೊಳೆದು ಹೆಚ್ಚಿಟ್ಕೊಂಡಂಥ ಸೊಪ್ಪನ್ನ ಈ ಥರ ಹಾಕಿ
ಇದನ್ನು ಸ್ವಲ್ಪ ಹೊತ್ತು ನಾನು ಬಾಯಿ ಮುಚ್ತೀನಿ. ಹಿಂಗೆ ಮುಚ್ಚೋದ್ರಿಂದ ಅದು ಏನಾಗ್ತೈತಿ, ಒಳಗಡೆ ಸೊಪ್ಪು ಬೇಯ್ತೈತಿ. ಈ ಥರ ಇದನ್ನು ಕೈಯಾಡಿಸಿ ಇದನ್ನು ಬೇಯಿಸ್ಬೇಕು. ನೋಡಿ ವೀಕ್ಷಕರೇ, ಇವಾಗ ಮೆಂತ್ಯ ಪಲ್ಯ ನೆನೆಸಿಟ್ಟಂಥ ಬ್ಯಾಳಿ ಹಾಕಿದ್ದು ಮೆಂತ್ಯ ಪಲ್ಯ ರೆಡಿ ಆಯಿತು. ಈ ಥರ ಇದು ನೀರು ಬಿಡ್ತೈತಿ ವೀಕ್ಷಕರೇ, ಇರ್ತೈತಿ ತಾನೇ ನೀರು ಬಿಡ್ತೈತಿ. ಅದನ್ನು ಒಳಗಡೆನ ನಾವು ಏನು ಮಾಡಬೇಕು, ಬೇಯಿಸ್ಬೇಕು. ಇವಾಗ ಪಲ್ಯ ರೆಡಿ ಆಯಿತು ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.